ನಮಸ್ಕಾರ ಗೆಳೆಯರೆ, ನಾನು ನಿಮ್ಮ ಮಿಸ್ಟರ್ ಜ್ಞಾನಿ. 4ನೇ ಜನವರಿ 2024 ನಮ್ಮ ದೇಶದ ಪ್ರಧಾನಮಂತ್ರಿಯಾದ ಶ್ರೀಯುತ ನರೇಂದ್ರ ಮೋದಿಯವರು ಲಕ್ಷದ್ವೀಪ್ಗೆ ಹೋಗ್ತಾರೆ. ಅಲ್ಲಿನ ವಾತಾವರಣ ನೋಡಿಬಿಟ್ಟು ನೀವು ಇಲ್ಲಿಗೆ ಬರ್ಬೋದು ಅಂತ ಒಂದು ಸಜೆಸ್ಟ್ ಮಾಡ್ತಾರೆ. ಅಲ್ಲಿ ಮತ್ತೆ ಅಲ್ಲಿನ ಒಂದು ಪಿಕ್ಸ್ ಆಗಿರಲಿ ಅದನ್ನೆಲ್ಲ ಒಂದು ಸೋಷಿಯಲ್ ಮೀಡಿಯಾಗೆ ಪೋಸ್ಟ್ ಮಾಡ್ತಾರೆ. ಅಲ್ಲಿ ಮಾಲ್ಡೀವ್ಸಿನ ಒಂದು ಕೂಡ ಮಾಲ್ಡೀವ್ಸ್ ಅಂತ ಒಂದು ಪದ ಕೂಡ ಬಳಸಿರಲಿಲ್ಲ ಅವರು. ಆದರೆ ಮಾಲ್ಡೀವ್ಸ್ ಪೊಲಿಟಿಷಿಯನ್ಸ್ ಇರ್ತಾರೆ ನೋಡಿ, ಅವ್ರು ಬಂದ್ಬಿಟ್ಟು ರಿಯಾಕ್ಟ್ ಮಾಡ್ತಾರೆ. ಆ ರಿಯಾಕ್ಷನಿಂದ ಎರಡು ದೇಶದ ನಡುವೆ ಒಂದು ಕಿಡಿ ಸಾರುತ್ತದೆ. ಇದರಿಂದ ನಮ್ಮ ದೇಶದಿಂದ ಬಾಯ್ಕಾಟ್ #ಬಾಯ್ಕಾಟ್ ಮಾಲ್ಡೀವ್ಸ್ ಅಂತ ಒಂದು ಟ್ರೆಂಡ್ ಸ್ಟಾರ್ಟ್ ಆಗುತ್ತೆ. ಏನಕ್ಕಾಯ್ತಪ್ಪ ಈ ಥರ? ಇದೆಲ್ಲ ಶುರುವಾಗಿದ್ದು 3 ಮಿನಿಸ್ಟರ್ಸಿಂದ. ಆರ್ಯಮ್ ಶಿವನ, ಮಾಲ್ಚಾ ಶರೀಫ್ ಹಾಗೂ ಅಬ್ದುಲ್ಲಾ ಮಜೂಮ್ ಮಸ್ಜಿದ್ ಅಂತ. ನನ್ನ ಪ್ರೊನೌನ್ಸಿಯೇಷನ್ ಸ್ವಲ್ಪ ತಪ್ಪಾಗಿರ್ಬೋದು. ಇವರ ಕಮೆಂಟ್ಸ್ ಏನಾಗಿತ್ತಂದರೆ ಅದಕ್ಕೆ ರಿಪ್ಲೈ ಕೊಡ್ತಾರೆ ನೋಡಿ. ಆ ಟ್ವೀಟಿಗೆ ರಿಪ್ಲೈ ಏನು ಮಾಡ್ತಾರೆ ಅಂದರೆ, ಮೋದಿ ಇಸ್ ಎ ಪಪೆಟ್ ಆಫ್ ಇಸ್ರೇಲ್ ಅಂತ. ಹಾಗಂದರೆ ಏನಂತ ಅಂದರೆ, ನಾವು ಇಸ್ರೇಲ್ ಹೇಳ್ದಂಗೆ ಕೇಳ್ತಿದ್ದೀವಿ ಅಂತ. ಮೋದಿ ಅವರು ಇಸ್ರೇಲ್ ಹೇಳ್ದಂಗೆ ಕೇಳ್ತಿದ್ದಾರೆ ಅಂತ ಅರ್ಥ. ಮತ್ತು ಅವ್ರ ಕೊಲೀಗ್ಸ್ ಎಲ್ಲ ಏನು ಮಾಡ್ತಾರೆ, ಇದೊಂದು ಟೂರಿಸಮ್ ಚಾಲೆಂಜ್ ಆಗಿರ್ಬೋದು, ಅದಕ್ಕೆ ಈ ಪೋಸ್ಟ್ ಹಾಕಿದ್ದು ಅಂತ ಎಲ್ಲ ಭಾವಿಸ್ತಾರೆ. ಮಜೀದ್ ಅವರು ಏನು ಮಾಡ್ತಾರೆ ಅಂದರೆ, ಶಿಟ್ಟಿಂಗ್ ಓಪನ್ಲಿ ಇನ್ ಎ ಪಬ್ಲಿಕ್ ಪ್ಲೇಸ್ ಇಸ್ ಎ ಪಾರ್ಟ್ ಆಫ್ ಎ ನ್ಯಾಚುರಲ್ ಕಲ್ಚರ್ ಅಂತ ಒಂದು ಕಮೆಂಟ್ ಹೇಳ್ತಾರೆ. ಇದು ನಿಮಗೆ ಅರ್ಥ ಆಗ್ಬೋದು, ನಾನು ಹೇಳಬೇಕಂತ ನೆಸೆಸಿಟಿ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಇದರಿಂದ ಒಂದು ಸೋಷಿಯಲ್ ವಾರ್ ಸ್ಟಾರ್ಟ್ ಆಗಿಬಿಡುತ್ತೆ ಎರಡು ದೇಶದ ನಡುವೆ. ಇದರಿಂದ ಇಂಡಿಯನ್ಸ್ಗಳು ತಮ್ಮ ಫ್ಲೈಟ್ ಟಿಕೆಟ್ ಆಗಲಿ, ಹೋಟೆಲ್ ಬುಕ್ಕಿಂಗ್ ಆಗಲಿ ಎಲ್ಲ ಕ್ಯಾನ್ಸಲ್ ಮಾಡ್ತಾರೆ. ಎಲ್ಲ ಲಕ್ಷದ್ವೀಪಿಗೆ ಹೋಗಿ ಸ್ಟಾರ್ಟ್ ಮಾಡ್ತಾರೆ. ನ್ಯೂಸ್ ರಿಪೋರ್ಟ್ ಪ್ರಕಾರ 10,000 ಹೋಟೆಲ್ಗಳು ಹಾಗೂ 5,000 ಫ್ಲೈಟ್ಸ್ಗಳು ಆ ದಿನದ ಕ್ಯಾನ್ಸಲ್ ಆಗಿದೆ. ಮಾಲ್ಡೀವ್ಸ್ ಗೌರ್ಮೆಂಟ್ ಏನು ಹೇಳ್ತಾರೆ ಅಂದರೆ, ಇದು ಅವರ ಪೊಲಿಟಿಷಿಯನ್ಸ್ ಅವರ ಪರ್ಸ್ನಲ್ ಒಪಿನಿಯನ್ ಆಗಿರುತ್ತೆ. ಇದಕ್ಕೂ ಸರ್ಕಾರಕ್ಕೂ ಏನೂ ಸಂಬಂಧ ಇಲ್ಲ, ಸರ್ಕಾರ ಇದನ್ನು ಸಪೋರ್ಟ್ ಕೂಡ ಮಾಡಲ್ಲ ಅಂತ ಹೇಳ್ತಾರೆ. ಇದರಿಂದ ಅವರು ಆ 3 ಜನ ಮಿನಿಸ್ಟರ್ಸ್ ಕೂಡ ಸಸ್ಪೆಂಡ್ ಮಾಡ್ತಾರೆ. ಆದರೆ ಇಲ್ಲಿ ಬರೋದು ಒಂದು ಸೋಷಿಯಲ್ ಮೀಡಿಯಾ ವಾರ್ ಕೂಡ ಅಲ್ಲ, ಮಾಲ್ಡೀವ್ಸ್ ವರ್ಸಸ್ ಲಕ್ಷದ್ವೀಪ್ ಅಂತಲೂ ಕೂಡ ಅಲ್ಲ. ಇಲ್ಲಿ ಒಂದು ದೊಡ್ಡ ಇಂಟರ್ನಲ್ ಪೊಲಿಟಿಕ್ಸ್ ಇದೆ. ಆ ಪೊಲಿಟಿಕ್ಸ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಕಳೆದ ವಾರ ಪ್ರಧಾನಿ ಮೋದಿ ಭಾರತದ ದ್ವೀಪ ರಾಷ್ಟ್ರ ಲಕ್ಷದ್ವೀಪಕ್ಕೆ ಹೋಗಿ ಅಲ್ಲಿನ ಪ್ರವಾಸೋದ್ಯಮದ ಬಗ್ಗೆ ಜಾಗೃತಿಯನ್ನು ಮೂಡಿಸಿ. ಆದರೆ ಫೋಟೋ ಹಾಗೆ ವಿಡಿಯೋಗಳು ಜಾಲತಾಣದಲ್ಲಿ ಕಾಲಿಟ್ಟಿದಂತೆ ಹರಿದಾಡಿತ್ತು. ಇದರ ಬೆನ್ನಲ್ಲೇ ಮಾಲ್ಡೀವ್ಸ್ ವರ್ಸಸ್ ಇಂಡಿಯಾ ನಡುವೆ ಪ್ರವಾಸೋದ್ಯಮ ಫೈಟ್ ಶುರುವಾಯಿತು. ಮಾಲ್ಡೀವ್ಸ್ ಒಂದು ಚಿಕ್ಕವಾದ ಇಂಡಿಪೆಂಡೆಂಟ್ ದೇಶ ಆಗಿದೆ. ಅದರಲ್ಲಿ ಸುಮಾರು 5 ಲಕ್ಷಕ್ಕೂ ಹೆಚ್ಚು ಜನ ವಾಸಿಸುತ್ತಾರೆ. 1000 ಐಲ್ಯಾಂಡ್ಸ್ ಇದೆ ಅಲ್ಲಿ, ಹಾಗೂ 187 ಐಲ್ಯಾಂಡ್ಸ್ಗಳಲ್ಲಿ ಕರೆಕ್ಟಾಗಿ ವಾಸಿಸಬಹುದು. ಅದರಲ್ಲೂ 150 ಐಲ್ಯಾಂಡ್ ಪ್ರೈವೇಟ್ ಐಲ್ಯಾಂಡ್ಸ್ ಆಗಿದೆ. ಅದು ಪ್ರೈವೇಟ್ ಕಂಪ್ನಿಗಳು ತಗೊಂಡಿದ್ದಾರೆ ಆ ಐಲ್ಯಾಂಡ್ಸ್ಗಳನ್ನ. ಇವರ 20% GDP ನಿಂತಿರೋದೇ ಟೂರಿಸಮ್ ಮೇಲೆ, ಹಾಗೂ 90% ರೆವೆನ್ಯೂ ಬರೋದು ಟೂರಿಸಮ್ನಿಂದಾಗಲಿ ಹಾಗೂ ಇಂಪೋರ್ಟ್ ಡ್ಯೂಟೀಸಿಂದಾಗಲಿ ಬರುತ್ತೆ. ನಿಮ್ಗೆಲ್ಲರಿಗೂ ಗೊತ್ತಿರೋ ಥರ ಜಾಸ್ತಿ ಜನ ವಿಸಿಟ್ ಮಾಡೋದು ಮಾಲ್ಡೀವ್ಸ್ಗೆ ಅಂದರೆ ಇಂಡಿಯಾದಿಂದನೇ. ಇಲ್ಲಿ ಬರೋ ಚಾರ್ಟ್ ಪ್ರಕಾರ ನೀವೇ ನೋಡಿ, 2023ರಲ್ಲಿ 2 ಲಕ್ಷಕ್ಕೂ ಹೆಚ್ಚು ಜನ ಮಾಲ್ಡೀವ್ಸ್ನ ವಿಸಿಟ್ ಮಾಡಿದ್ದಾರೆ. ಆಮೇಲೆ ಎಲ್ಲ ದೇಶದ್ದು ಸೇರಿಸ್ಕೊಂಡ್ರೆ ಟೋಟಲ್ 17 ಲಕ್ಷ ಜನ ಮಾಲ್ಡೀವ್ಸ್ ವಿಸಿಟ್ ಮಾಡ್ತಾರೆ. ಇದರಲ್ಲೇ ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ಪ್ರಾಫಿಟ್ ಮತ್ತು ರೆವೆನ್ಯೂ ಬರುತ್ತೆ ಅಂತ. ಇಂಡಿಯಾ ಹಾಗೂ ಮಾಲ್ಡೀವ್ಸ್ ನಡುವೆ ಸ್ಟ್ರಾಟಜಿಕ್ ಅಲೈನ್ಸ್ ಮತ್ತು ಮಿಲಿಟರಿ ಕೋಆಪರೇಷನ್ ಕೂಡ ಇದೆ. ಸಾಗರ್ ಸೆಕ್ಯೂರಿಟಿ ಆ್ಯಂಡ್ ಗ್ರೋತ್ ಫಾರ್ ಆಲ್ ಇನ್ ದ ರೀಜನ್ ಅಂತ ಒಂದು ಇನಿಷಿಯೇಟಿವಲ್ಲಿ ಇಂಡಿಯಾ ಪಾಲ್ಗೊಳ್ಳುತ್ತದೆ. 2008ರಲ್ಲಿ ಇಂಡಿಯಾದ ಫಸ್ಟ್ ನೇಬರ್ಹುಡ್ ಪಾಲಿಸಿ ಸ್ಟಾರ್ಟ್ ಆಗುತ್ತೆ. ಇದರಿಂದ ನಮ್ಮ ಅಕ್ಕಪಕ್ಕದ ರಾಷ್ಟ್ರಗಳ ಜೊತೆ ಸಂಬಂಧ ಚೆನ್ನಾಗಿರುತ್ತೆ. ಯಾವುದಪ್ಪ ರಾಷ್ಟ್ರ ಅಂದರೆ ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಶ್ರೀಲಂಕಾ, ಮಾಲ್ಡೀವ್ಸ್, ಬಾಂಗ್ಲಾದೇಶ್ ಹಾಗೂ ನೇಪಾಲ್ ಮತ್ತು ಮಯನ್ಮಾರ್. ಈ ಪಾಲಿಸಿಯಿಂದ ಸುಮಾರು 77 ಇಂಡಿಯನ್ ಸೈನಿಕರನ್ನ ನಾವು ಮಾಲ್ಡೀವ್ಸ್ಗೆ ಕಳಿಸ್ಕೊಡ್ತೀವಿ ಮತ್ತು 2 ಧ್ರುವ್ ಅಡ್ವಾನ್ಸ್ಡ್ ಲೈಟ್ ಹೆಲಿಕಾಪ್ಟರ್ಸ್ಗಳನ್ನ ನಾವು ಮಾಲ್ಡೀವ್ಸ್ಗೆ ಡೊನೇಟ್ ಮಾಡ್ತೀವಿ. ಏನಕ್ಕಪ್ಪ ಇವರಿಗೆ 2 ಹೆಲಿಕಾಪ್ಟರ್ಸ್ ಅಂದರೆ, ಇದರ ಪೇಷಂಟ್ಸ್ ಆರಾಮಿಲ್ದಾಗ ಒಂದು ಐಲ್ಯಾಂಡಿಂದ ಇನ್ನೊಂದು ಐಲ್ಯಾಂಡಿಗೆ ಕರ್ಕೊಂಡು ಹೋಗೋಕ್ಕೆ ಯೂಸ್ಫುಲ್ ಆಗುತ್ತೆ. ಹಾಗೂ ನಮ್ಮ ಇಂಡಿಯನ್ ವಾರ್ಶಿಪ್ಸ್ಗಳು ಮಾಲ್ಡೀವ್ಸ್ನ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನನ್ನು ಕೂಡ ಪೆಟ್ರೋಲ್ ಮಾಡುತ್ತೆ. ಏನಕ್ಕಪ್ಪ ಪೆಟ್ರೋಲ್ ಅಂದರೆ, ಒಂದು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಹಾಗೂ ಒಂದು ಟೆರರಿಸಮ್ ಆ್ಯಕ್ಟಿವಿಟೀಸ್ನ ತಡೆಗೊಳಿಸಲು ಈ ಒಂದು ಪೆಟ್ರೋಲ್ ನಡೆಸ್ತಾರೆ. ಇದನ್ನು ಮಾಲ್ಡೀವ್ಸ್ ಅವರೇ ಖುದ್ದಾಗಿ ಇಂಡಿಯಾದವರಿಗೆ ಕೇಳಿದ್ದು. ಹಾಗೂ 2009ರಲ್ಲಿ ಇವರಿಗೆ ಟೆರರಿಸಮ್ ಇಂದ ಒಂದು ಹೆದರಿಕೆ ಇದರಿಂದ ಅವ್ರ ಹತ್ರ ಒಂದು ಮಿಲಿಟರಿ ಎಕ್ವಿಪ್ಮೆಂಟ್ಸ್ ಆಗಲಿ ಹಾಗೂ ಅದರ ಕೆಪಬಿಲಿಟೀಸ್ ಇರಲಿಲ್ಲ. ಸೊ ಇಂಡಿಯಾ ಗೌರ್ಮೆಂಟ್ ಅವರಿಗೆ ರಿಕ್ವೆಸ್ಟ್ ಮಾಡ್ತಾರೆ, ಸೊ ನಾವು ಮಿಲಿಟರಿ ಎಲ್ಲ ಕಳಿಸ್ಕೊಡ್ತೀವಿ. ಇದೇ ಹೆಲ್ಪ್ನಿಂದ ಕೆಲವೊಂದು ಆಪೋಸಿಟ್ ಪಾರ್ಟೀಸ್ ಏನಿರುತ್ತೆ ನೋಡಿ, ಅವುಗಳಿಗೆ ಇದಿಷ್ಟ ಆಗದೆ ನಿಮ್ಮ ಮಿಲಿಟರಿಗಳನ್ನೆಲ್ಲ ವಾಪಸ್ ತೊಗೊಂಡು ಹೋಗಿ ಅಂತ ಒಂದು ಸ್ಟೇಟ್ಮೆಂಟ್ ನೀಡ್ತಾರೆ ಭಾರತಕ್ಕೆ. ಈ ವಿಷಯದ ಸಲುವಾಗಿಯೇ ಹೋರಾಡಿ PNC ಪೀಪಲ್ ನ್ಯಾಷನಲ್ ಕಾಂಗ್ರೆಸ್ ಅವರು ಸರ್ಕಾರಕ್ಕೆ ಬರ್ತಾರೆ. ಅದರ ಪ್ರೆಸಿಡೆಂಟ್ ಆದವರು ಮೊಹಮ್ಮದ್ ಮುಯಿಝು ಅಂತ.
ಈ ಹೆಸರನ್ನ ಕರೆಕ್ಟಾಗಿ ನೆನಪಿಟ್ಕೊಳ್ಳಿ, ಮುಂದೆ ಸುಮಾರು ಇದೆಲ್ಲ ಬರ್ತಾರೆ ಇವರು. ಇದನ್ನು ತಿಳ್ಕೊಬೇಕಂದ್ರೆ ಫಸ್ಟ್ ನಾವು ಮಾಲ್ಡೀವ್ಸ್ನ ಪೊಲಿಟಿಕ್ಸ್ನ ಅರ್ಥ ಮಾಡ್ಕೋಬೇಕು. ಬನ್ನಿ, ಇವರ ದೇಶ 30 ವರ್ಷದಿಂದ ಡಿಕ್ಟೇಟರ್ಶಿಪ್ನಲ್ಲೇ ಇತ್ತು. 2008 ಕಾನ್ಸ್ಟಿಟ್ಯೂಷನ್ ಬಂದಾಗ ಮಲ್ಟಿ ಪಾರ್ಟಿ ಡೆಮೋಕ್ರಸಿ ಸಿಸ್ಟಮ್ ಅಂತ ಒಂದು ಫಾರ್ಮ್ ಆಗಿ, ಅದೇ 2008 ಒಂದು ಎಲೆಕ್ಷನ್ ನಡೆಯುತ್ತೆ. ಆ ಎಲೆಕ್ಷನ್ನಲ್ಲಿ MDP ಮಾಲ್ಡೇವಿಯನ್ ಡೆಮೊಕ್ರೆಟಿಕ್ ಪಾರ್ಟಿ ಸರ್ಕಾರವೂ ಬರುತ್ತೆ. ಅದರ ಪ್ರೆಸಿಡೆಂಟ್ ಆದವರು ಮೊಹಮ್ಮದ್ ನಶೀದ್ ಅಂತ. ಇವರು 4 ವರ್ಷದಲ್ಲಿ ಒಂದು ಒಳ್ಳೆಯ ಪ್ರತಿಭಾವಂತ ಪ್ರೆಸಿಡೆಂಟ್ ಆಗಿರ್ತಾರೆ. ಇವರು ಕ್ಲೈಮೇಟ್ ಅವೇರ್ನೆಸ್ ಹಾಗೂ ಕಾರ್ಬನ್ ನ್ಯೂಟ್ರಲ್ ಕಂಟ್ರಿ ಅನ್ನು ಮಾಡಲು ಇಚ್ಛಿಸುತ್ತಾರೆ. ಇವರು ಇರಬೇಕಾದ್ರೇ ಇಂಡಿಯಾ ಮತ್ತು ಮಾಲ್ಡೀವ್ಸ್ ಸಖತ್ ಕ್ಲೋಸ್ ಆಗಿ ಬಂತು. ಹಾಗೆ ನಾನು ಮುಂಚೆ ಹೇಳಿರೋ ಥರ 2009 ಇವರು ಕೇಳಿದ್ದಕ್ಕೆ ನಾವು ಇಂಡಿಯನ್ ಮಿಲಿಟರಿ ಎಕ್ವಿಪ್ಮೆಂಟ್ನ ಡೊನೇಟ್ ಮಾಡಿದ್ವಿ. ಇದಾದಮೇಲೆ 2013 ಬೇರೆ ಪಾರ್ಟಿ ಬರುತ್ತೆ, PPM ಪಾರ್ಟಿ ಅಂತ, ಪ್ರೋಗ್ರೆಸಿವ್ ಪಾರ್ಟಿ ಆಫ್ ಮಾಲ್ಡೀವ್ಸ್ ಅಂತ. ಇದರ ಪ್ರೆಸಿಡೆಂಟ್ ಆಗಿರ್ತಾರೆ ಅಬ್ದುಲ್ಲಾ ಯಮೀನ್ ಅಬ್ದುಲ್ ಗಾಯಮ್ ಅಂತ. ಈಗ ಹೊಸ ಸರ್ಕಾರ ಬಂದಿದೆ, ಫಾರಿನ್ ಪಾಲಿಸಿ ಕೂಡ ಚೇಂಜ್ ಆಗುತ್ತೆ. ಸೊ ಇವರಿಗೆ ಮುಂಚೆಯಿಂದನೂ ಇಂಡಿಯಾ ವಿರುದ್ಧ ಆಗ್ತಿರ್ಲಿಲ್ಲ. ಅವಾಗೇನಂತಾರೆ, ನೀವು ಕೊಟ್ಟಿರೋ 2 ಧ್ರುವ ಹೆಲಿಕಾಪ್ಟರ್ಸ್ ಹಾಗೂ ಮತ್ತು ನಿಮ್ಮ ಮಿಲಿಟ್ರಿನ ತಗೊಂಡು ಹೋಗ್ಬಿಡಿ ಅಂತ ಹೇಳ್ತಾರೆ. ಈ ಥರ ಹೇಳಿದ್ಮೇಲೆ ಚೀನಾ ಹತ್ರ ಹೋಗ್ಬಿಟ್ಟು ಅವರ ಸಂಬಂಧವನ್ನು ಬೆಳೆಸ್ತಾರೆ. ಮಾಲ್ಡೇವಿಯನ್ ಐಲ್ಯಾಂಡ್ಸಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳನ್ನ, ಪ್ರಾಜೆಕ್ಟ್ಗಳನ್ನ ಎಲ್ಲ ಚೈನಾಗೆ ಒಪ್ಪಿಸ್ತಾರೆ. ಇದರಿಂದ ಅವರ ಬೆಲ್ಟ್ಸ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಕೂಡ ಆಗುತ್ತೆ. ಏನಪ್ಪ ಈ ಇನಿಷಿಯೇಟಿವ್ ಅಂದರೆ, ಅವರು ದೊಡ್ಡ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಮೇಲೆ, ಪೋರ್ಟ್ಸ್, ರೋಡ್ಸ್ ಹಾಗೂ ರೈಲ್ವೇಸ್ ಮೇಲೆ ಖರ್ಚು ಮಾಡ್ತಾರೆ. ಇದೊಂದೇ ದೇಶ ಅಲ್ಲ, ಸುಮಾರು ದೇಶ, ಆಫ್ರಿಕಾ, ಯುರೋಪ್, ಏಷ್ಯಾ ಈ ಥರದಲ್ಲೆಲ್ಲ ಇವರೇ ಇನ್ಫ್ಲುಯೆನ್ಸ್ ಹೆಚ್ಚು ಮಾಡಿಕೊಳ್ಳಲು ಈ ಥರ ಮಾಡ್ತಾರೆ. ಇದರಿಂದ ಹೆಚ್ಚಿನ ಲೋನ್ ಕೂಡ ಇರುತ್ತೆ. ಹಾಗೆ ಸುಮಾರು ದೇಶಗಳು ಆ ಲೋನ್ನ ತೀರಿಸೋದಕ್ಕೆ ಆಗಲ್ಲ. ಇದೇ ಥರನೇ ಮಾಲ್ಡೀವ್ಸ್ನವ್ರು ಕೂಡ $1.5 ಬಿಲಿಯನ್ ಅನ್ನು ಚೈನೀಸ್ ಬ್ಯಾಂಕಿಂದ ಲೋನ್ ಪಡಿತಾರೆ. ಆದರೆ ಅದನ್ನು ತೀರ್ಸೋಕ್ಕಾಗಲ್ಲ. ಅವ್ರ ಇಂಟ್ರೆಸ್ಟ್ ಅಂತೂ ಇದಕ್ಕಿಂತ ಡಬಲ್ ಆಗಿರುತ್ತೆ. ಇದರಿಂದ ಮಾಲ್ಡೀವ್ಸ್ ಹಾಗೂ ಇಂಡಿಯಾದ ಒಂದು ಸಂಬಂಧ ಮತ್ತೆ ಕಮ್ಮಿ ಆಗ್ತಾ ಹೋಗುತ್ತೆ. ಈಗ ನೆಕ್ಸ್ಟ್ ಏನಂದರೆ, 2018 ಎಲೆಕ್ಷನಲ್ಲಿ ಮತ್ತೆ ಆ ಸರ್ಕಾರ ಬಿದ್ದೋಗುತ್ತೆ. ಹೊಸ ಸರ್ಕಾರ ರಚನೆ ಆಗುತ್ತೆ, ಹೊಸ ಫಾರಿನ್ ಪಾಲಿಸಿ ಬರುತ್ತೆ. ಅದರ ಪ್ರೆಸಿಡೆಂಟ್ ಆದವರು ಇಬ್ರಾಹಿಂ ಮೊಹಮ್ಮದ್ ಸಾಲಿದ್ ಅಂತ. ಅವ್ರ ಫಸ್ಟ್ ಕೆಲಸ ಏನು ಮಾಡೋದಂದರೆ, ಆ 2 ಹೆಲಿಕಾಪ್ಟರ್ ಬೇಡ ಅಂತ ಹೇಳ್ತಿರ್ತಾರಲ್ವ, ಆ ಕಾಂಟ್ರಾಕ್ಟ್ನ ಕಟ್ ಮಾಡಿಬಿಟ್ಟು ಇನ್ನು ಅದು ಕಾಂಟ್ರಾಕ್ಟ್ನ ಎಕ್ಸ್ಟೆಂಡ್ ಮಾಡ್ಕೊತಾರೆ. ಮತ್ತು ಇವಾಗ ಇಂಡಿಯಾಗೆ ಏನಂದರೆ, ಇಂಡಿಯಾನ ಒಂದು ಸ್ಟ್ರಾಟಜಿ ಮಾಡಿಕೊಡುತ್ತೆ. ಇಂಡಿಯಾ ಗೌರ್ಮೆಂಟ್ ಅವ್ರು ಏನು ಮಾಡ್ತಾರೆ, ಬಿಲಿಯನ್ಸ್ ಅಷ್ಟು ಹಣ ಕೊಡ್ತಾರೆ ಮಾಲ್ಡೀವ್ಸ್ ಗೌರ್ಮೆಂಟಿಗೆ. ಏನಕ್ಕಂದರೆ ಸಾಲ ಮಾಡ್ಕೊಂಡಿತ್ತಲ್ಲ ನಮ್ಮ ಚೀನಾ ಗೌರ್ಮೆಂಟ್ ಹತ್ರ, ಅದನ್ನು ತೀರಿಸ್ಕೊಂಡು ಹೊರಗಡೆ ಬರಲಿ ಅಂತ. ಮತ್ತು ಕೋವಿಡ್ ಪ್ಯಾಂಡಮಿಕ್ ಇರಬೇಕಾದ್ರೂ ನಮ್ಮ ದೇಶದಿಂದ ಸುಮಾರು ವ್ಯಾಕ್ಸಿನ್ಸ್ ಪ್ರೊವೈಡ್ ಮಾಡ್ತಾರೆ. ಇನ್ನೊಂದೇನೆಂದರೆ, 30 ವರ್ಷ ಡಿಕ್ಟೇಟರ್ಶಿಪ್ನಲ್ಲಿ ಇರುತ್ತಲ್ವ ಮಾಲ್ಡೀವ್ಸ್ ಗೌರ್ಮೆಂಟ್ ಅವರು, ಆ ಸಮಯದಲ್ಲಿ ನಮ್ಮ ಇಂಡಿಯಾ ಹಾಗೂ ಮಾಲ್ಡೀವ್ಸ್ನ ಸಂಬಂಧ ಸಖತ್ ಗಟ್ಟಿಯಾಗಿರುತ್ತೆ. ಹೇಗೆಂದರೆ 1995 ಒಂದು ಹಾಸ್ಪಿಟಲ್ ಕಟ್ತಾರೆ. ಅದು ಇಲ್ಲಿವರೆಗಿನ ಮಾಲ್ಡೀವ್ಸ್ನ ದೊಡ್ಡ ಹಾಸ್ಪಿಟಲ್, ಇಂದಿರಾ ಗಾಂಧಿ ಮೆಮೋರಿಯಲ್ ಹಾಸ್ಪಿಟಲ್ ಅಂತ. ಈಗ ಮತ್ತೆ ಬ್ಯಾಕ್ ಟು ದ ಪಾಯಿಂಟ್, 2020 MDP ಸರ್ಕಾರವು ಸುಮಾರು ಬೈಲ್ಯಾಟ್ರಲ್ ಅಗ್ರಿಮೆಂಟ್ ಇಂಡಿಯಾ ಜೊತೆ ಸೈನ್ ಮಾಡಿಕೊಡುತ್ತೆ. ಇಂಡಿಯಾದವರು $500 ಮಿಲಿಯನ್ ಅಂದರೆ 50 ಕೋಟಿ ಹಣವನ್ನು ಮಾಲ್ಡೀವ್ಸ್ಗೆ ಕೊಡ್ತಾರೆ. ಹಾಗೂ ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕ್ ಆಫ್ ಇಂಡಿಯಾ ವತಿಯಿಂದ 80 ಕೋಟಿ ಕೊಡಲಾಗುತ್ತದೆ. ಇದೆಲ್ಲದಿಂದ ಒಂದು ಪ್ರೊಟೆಸ್ಟ್ ಕೂಡ ಸ್ಟಾರ್ಟ್ ಆಗಿಬಿಡುತ್ತೆ. ಇಂಡಿಯಾ ಔಟ್ ಎಬ ಪ್ರೊಟೆಸ್ಟ್. ಅಪೋಸಿಷನ್ ಪಾರ್ಟಿಯಿಂದ ಹೇಳ್ತಾರೆ ಅವ್ರಿಗೆ ಇಂಡಿಯನ್ ಗೌರ್ಮೆಂಟ್ ಅಂದರೆ ಆಗಲ್ಲ. 2021 ಸುಮಾರು ಆರ್ಟಿಕಲ್ಸ್ ಬರೆಯುತ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹೇಟೆಡ್ ಪೋಸ್ಟ್ಗಳನ್ನ ಹಾಕ್ತಾರೆ. ಹಾಗೂ ಪೊಲಿಟಿಷಿಯನ್ಸ್ಗಳು ತಮ್ಮ ಜನರ ಮೈಂಡನ್ನು ಡೈವರ್ಟ್ ಮಾಡ್ತಾರೆ ತಮ್ಮ ಭಾಷಣಗಳಿಂದ ಎಲ್ಲ. ಈ ಥರ ಎಲ್ಲ ಆಗುತ್ತೆ. ಮಾಲ್ಡೀವ್ಸ್ನಲ್ಲಿ ಇದ್ದ ಇಂಡಿಯನ್ ಹೈ ಕಮಿಷನ್ ಇದನ್ನೆಲ್ಲ ನೋಡಿ ನಮ್ಮ ಫಾರಿನ್ ಮಿನಿಸ್ಟ್ರಿ ಅಫೇರ್ಸ್ಗೆ ಒಂದು ಲೆಟರ್ ಬರೀತಾರೆ. ಈ ಥರ ಇಂಡಿಯಾನ ಡಿಗ್ರೇಡ್ ಮಾಡ್ತಿದ್ದಾರೆ ಈ ಥರ ಎಲ್ಲ ಅಂತ ಒಂದು ಲೆಟರ್ ಬರೀತಾರೆ. ಈ ಲೆಟರ್ ಲೀಕ್ ಆಗಿಬಿಡುತ್ತೆ ಮಾಲ್ಡೀವ್ಸ್ ಮೀಡಿಯಾದಲ್ಲಿ. ಇದರ ಪರಿಣಾಮವಾಗಿ 2 ಜುಲೈ 2021 ಮಾಲ್ಡೀವ್ಸ್ ಅವರು ಒಫಿಷಿಯಲ್ ಆಗಿ ಇಂಡಿಯಾಗೆ ಸಾರಿ ಕೇಳ್ತಾರೆ. ಈ ಥರ ಎಲ್ಲ ಹೇಟ್ ಬಂದಿದ್ದು, ಕೆಲವ್ರ ಪರದಿಂದ ಈ ಥರ ಹೇಟ್ ಬರ್ತಿರೋದು ಅಂತ ಎಲ್ಲ. ಇಲ್ಲಿ ಲೋಕಲ್ ನ್ಯೂಸ್ನ ಪಬ್ಲಿಕೇಶನ್ ಅದು ಒಂದು ಸ್ಕೋಪ್ ಫೌಂಡರ್ ಅಹಮೇದ್ ಅಜಾನ್ ಅಂತ, ಅವರು ಇಂಥವರೆಲ್ಲ ಸೇರಿಕೊಂಡು ಈ ಥರ ಹೇಟನ್ನು ಮಾಡ್ತಿದ್ದಾರೆ ಇಂಡಿಯಾ ವಿರುದ್ಧ ಅಂತ ಈ ಥರ ಒಂದು ಸೂಚನೆ ಕೊಡ್ತಾರೆ. ಇವರ ಸ್ಟೇಟ್ಮೆಂಟ್ ಏನಂದರೆ, ಇವರು ಇಂಡಿಯಾ ಔಟ್ ಅಂತ ಕ್ಯಾಂಪೇನ್ ನಡೆಸ್ತಿರೋದು ಅವರ ದೇಶದಲ್ಲಿರೋ ಇಂಡಿಯನ್ಸ್ ಎಲ್ಲ ಬೇರೆ ದೇಶಕ್ಕೆ ಹೋಗಬೇಕು ಆ ಥರ ಅಂತ ಅಲ್ಲ. ಇಂಡಿಯಾದವ್ರು ಕಳಿಸ್ಕೊಡ್ತಾರಲ್ಲ ಮಿಲಿಟರಿ ಅವ್ರನ್ನೆಲ್ಲ, ಅವ್ರನ್ನ ಹೊರಗೆ ಹಾಕಬೇಕಂತ. ಏನಕ್ಕೆ ಇವ್ರು ಹೇಳ್ತಾರೆ ಇದು ಇಶ್ಯೂ ಬೇಸ್ಡ್ ಮೂವ್ಮೆಂಟ್ ಅಂತ. ಏನಪ್ಪ ಆದರೆ ಇದು ಇಶ್ಯೂ ಅಂತ ನೋಡೋಣ ಬನ್ನಿ. ಇಂಡಿಯಾದೊಂದಿಗೆ ಅಗ್ರಿಮೆಂಟ್ ಸೈನ್ ಮಾಡ್ತಾರಲ್ವಾ, ಅದು ಕಾನ್ಫಿಡೆನ್ಷಿಯಲ್ ಅಂತ ಹೇಳಿ ಅವರ ದೇಶದ ಜನಕ್ಕೆ ಹೇಳಲ್ಲ ಏನು ಅಗ್ರಿಮೆಂಟ್ ಇತ್ತು ಅಂತ. PPM ಪಾರ್ಟಿನ ವೈಸ್ ಪ್ರೆಸಿಡೆಂಟ್ ಆದ ಮೊಹಮ್ಮದ್ ಶರೀಫ್ ಅವರು ಹೇಳ್ತಾರೆ, ಈ ಥರ ಕಾನ್ಫಿಡೆನ್ಷಿಯಲ್ ಇರೋದನ್ನ ರಿವೀಲ್ ಮಾಡಿಬಿಟ್ರೆ ಅದು ಡೆಮೋಕ್ರಸಿ ವೈಲೇಟ್ ಮಾಡ್ದಂಗಿರುತ್ತೆ ಅಂತ ಹೇಳ್ತಾರೆ. ಹಾಗೂ ನ್ಯಾಷನಲ್ ಸೆಕ್ಯೂರಿಟಿ ಅಂತ ಒಂದು ರೀಸನ್ ಕೊಟ್ಬಿಟ್ಟು ಈ ಒಂದು ಕಾನ್ಫಿಡೆನ್ಷಿಯಲ್ ಅಗ್ರಿಮೆಂಟ್ನ ರಿವೀಲ್ ಮಾಡೋಕ್ಕೋಗಲ್ಲ. ಇವರು ಒಂದು ಎಕ್ಸಾಂಪಲ್ ಕೂಡ ಹೇಳ್ತಾರೆ. ಫೆಬ್ರವರಿ 2021 ಉತ್ತೂರು
ತಿಲಾ ಫಾಲ್ತು ಐಲ್ಯಾಂಡ್ ಎಂಬ ಐಲ್ಯಾಂಡ್ನಲ್ಲಿ ಒಂದು ಜಾಯಿಂಟ್ ಡಿಫೆನ್ಸ್ ಆಕ್ಷನ್ ಪ್ಲಾನ್ಗೆ ಇಂಡಿಯಾ ಹಾಗೂ ಮಾಲ್ಡೀವ್ಸ್ನವರು ಸೈನ್ ಮಾಡ್ತಾರೆ. ಇದರಲ್ಲಿ ಇಂಡಿಯಾದವರ ಏನು ಕೆಲಸ ಅಂದರೆ ಕೋಸ್ಟ್ ಗಾರ್ಡ್ ಹಾಗೂ ಹಾರ್ಬರ್ನ ಮೇಂಟೈನ್ ಮತ್ತು ಡೆವಲಪ್ ಮಾಡೋ ಕೆಲಸ ಆಗಿರುತ್ತೆ. ಕೆಲವೊಂದು ಲೀಕ್ಡ್ ಮೀಡಿಯಾಸ್ ಹೇಳುತ್ತೆ ಅದರಲ್ಲಿ ಏನಂತಂದ್ರೆ ಇಂಡಿಯನ್ ಮಿಲಿಟರಿ ಅವರು ಅಲ್ಲೇ ಸುಮಾರು ಶತಮಾನಗಳಿಂದ ಅವರು ಅಲ್ಲೇ ಇರಬಹುದು ಮತ್ತು ಎಕ್ಸ್ಕ್ಲೂಸಿವ್ ರೈಟ್ಸ್ ಅನ್ನು ಅನುಭವಿಸಬಹುದು ಅಂತ ಹೇಳ್ತಾರೆ. ಈ ಪಾಯಿಂಟ್ ಇದೆಲ್ಲ ಇದನ್ನ ನೋಡ್ಬಿಟ್ಟು ಮಾಲ್ಡೀವ್ಸ್ ಇರೋ ಜನರಿಗೆ ಇದಿಷ್ಟ ಆಗಲ್ಲ. ಯಾರು ಇಂಡಿಯಾ ಔಟ್ ಅಂತ ಒಂದು ಪ್ರೊಟೆಸ್ಟ್ ಕೂಡ ಸಪೋರ್ಟ್ ಮಾಡ್ತಿರ್ಲಿಲ್ವೋ ಅವರು ಕೂಡ ಈಗ ಅಪೋಸಿಷನ್ ಪಾರ್ಟಿಗೆ ಈಗ ಸಪೋರ್ಟ್ ಮಾಡ್ತಿದ್ದಾರೆ. ಇದರಿಂದ ಮುಂದೆ ಬರೋ 2023 ಎಲೆಕ್ಷನ್ಸ್ಗೂ ಪರಿಣಾಮ ಬೀಳುತ್ತೆ. ಮತ್ತೆ PPM ಪಾರ್ಟಿನೇ ಬರುತ್ತೆ. ಈ ಸತಿ PPM ಪಾರ್ಟಿಯೊಂದಿಗೆ PNC ಪಾರ್ಟಿ ಜೊತೆ ಅಲಯನ್ಸ್ ನೊಂದಿಗೆ ಸರ್ಕಾರ ರಚನೆ ಆಗುತ್ತೆ. ಅದರ ಪ್ರೆಸಿಡೆಂಟ್ ಬಂದ್ಬಿಟ್ಟು ಮೊಹಮ್ಮದ್ ಮುಯಿಜು ಅಂತ. ಅವಾಗ ಹೆಸರು ನೆನಪಿಟ್ಕೊಂಡು ಏನಿದಲ್ಲ ಅವರೇ ಇವರು PNC ನ ರೈಟ್ ವಿಂಗ್ ಕ್ಯಾಂಡಿಡೇಟ್ ಆಗಿರ್ತಾರೆ. ಇದಾಗಿದ್ದು 30 ಸೆಪ್ಟೆಂಬರ್ 2023ರಲ್ಲಿ. ಇದು ಅದೇ ಪಾರ್ಟಿ ಇಂಡಿಯಾ ಔಟ್ ಅನ್ನೋದಕ್ಕೆ ಸಪೋರ್ಟ್ ಮಾಡಿತ್ತಲ್ವಾ, ಅದೇ ಪಾರ್ಟಿ ಇದು. MDP ಸರ್ಕಾರದ ಅಗ್ರಿಮೆಂಟ್ಸ್ ಎಲ್ಲ ಕಾನ್ಫಿಡೆನ್ಷಿಯಲ್ ಆಗಿರ್ಲಿಲ್ಲ ಅಂದ್ರೆ ಇವತ್ತು ಅವ್ರದೇ ಸರ್ಕಾರ ನಡೀತಿತ್ತು. ಹಿಂಗೆ ಸರ್ಕಾರ ಚೇಂಜ್ ಆಗ್ತಿರ್ಲಿಲ್ಲ ಮತ್ತೆ. ಹಾಗೂ ಇಂಡಿಯಾ ಔಟ್ ಎಂಬ ಈ ಪ್ರೊಟೆಸ್ಟ್ ಏನಿರುತ್ತೆ ಇಷ್ಟು ದೊಡ್ಡದಾಗ್ತಿರ್ಲಿಲ್ಲ. ಅವಾಗ PPM ಪಾರ್ಟಿ ಬರ್ತಾನೆ ಇರಲಿಲ್ಲ. ಯಾವಾಗ ಈ PPM ಪಾರ್ಟಿ ಬರುತ್ತಲ್ವಾ, ಅವರು ಇಂಡಿಯಾ ಔಟ್ ಎಂಬ ಪ್ರೊಟೆಸ್ಟ್ ನ ಸಾಕಷ್ಟು ಸೀರಿಯಸ್ ಆಗಿ ತಗೊಂತಾರೆ. ಪ್ರೆಸಿಡೆಂಟ್ ಆದ ಮೊಹಮ್ಮದ್ ಮುಯಿಜು ಅವರು 4 ದಿನಗಳಲ್ಲಿ ತಮ್ಮ ಮಿಲಿಟರಿ ಎಲ್ಲ ಇಂಡಿಯಾದವರು ವಾಪಸ್ ತಗೊಂಡೋಗ್ಬೇಕು ಅಂತ ಒಂದು ಸ್ಯಾಂಕ್ಷನ್ ಮಾಡ್ತಾರೆ ಲೆಟರ್ನ. 17 ನವೆಂಬರ್ 2023ರಲ್ಲಿ ಇವರು ಅಫಿಷಿಯಲ್ ಆಗಿ ಪ್ರೆಸೆಂಟ್ ಆಗ್ತಾರೆ. ಒಂದು ವೀಕ್ ಆದ ಕೂಡಲೇ ಇವರು ಇಂಡಿಯನ್ ಯೂನಿಯನ್ ಮಿನಿಸ್ಟರ್ ಕಿರಣ್ ರಿಜಿಜುನ ಮೀಟ್ ಆಗ್ತಾರೆ. ಮೀಟ್ ಆದ್ಮೇಲೆ ಹಿಂಗೆ ಹೇಳ್ತಾರೆ, ನೀವು ಕಳಿಸಿರೋ ಒಂದು ಮಿಲಿಟರಿ ಆಗಿರ್ಬೋದು ಅಥವಾ ನಿಮ್ಮ ಚಾಪರ್ಸ್ ಗಳಾಗಿರ್ಬೋದು ನೀವೆಲ್ಲ ವಾಪಸ್ ತಗೋಬಹುದು ಅಂತ ಹೇಳ್ತಾರೆ. ಒಂದು ತಿಂಗಳಾದ ನಂತರ ಮುಯಿಜು ಮಿನಿಸ್ಟರ್ಸ್ ಹೇಳ್ತಾರೆ ಇಂಡಿಯಾ ವಿರುದ್ಧ ಹಾಗೂ ಮೋದಿ ವಿರುದ್ಧ ಎಲ್ಲ ಬಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದೇ ತರ ಹೀಯಾಳಿಸ್ತಾರೆ ಪಬ್ಲಿಕ್ ನಲ್ಲೇ ನಮ್ಮ ಇಂಡಿಯಾ ಹಾಗೂ ಪ್ರೈಮ್ ಮಿನಿಸ್ಟರ್ ಮೋದಿ ಅವರನ್ನು ಸೇರಿಸ್ಕೊಂಡು. ಯಾವಾಗ ಈ ತರ ಆಯ್ತು, ಮಾಲ್ಡೀವಿನ ಹಳೆ ಪ್ರೆಸಿಡೆಂಟ್ ಆದ MDP ಪಾರ್ಟಿಯಲ್ಲಿ ಇರ್ತಾರಲ್ಲ ಮೊಹಮ್ಮದ್ ನಶೀರ್ ಹಾಗೂ ಇಬ್ರಾಹಿಂ ಸೋಲಿತ್ ಅವರಿಬ್ಬರು ಈ ಪ್ರಯತ್ನ ಈಗ ಏನು ಟೀಕಿಸ್ತಿದಾರಲ್ವ ನಮ್ಮ ಇಂಡಿಯಾ ಹಾಗೂ ಮೋದಿ ಅವರಿಗೆ ಇವರು ಸಪೋರ್ಟ್ ಮಾಡಲ್ಲ. ಈಗ ನಿಮಗೆ ಗೊತ್ತಾಗುತ್ತೆ ಇದು ಆಗಿದ್ದು ಲಕ್ಷದ್ವೀಪ್ ಹಾಗೂ ಮಾಲ್ಡೀವ್ಸಿನ ವಿರುದ್ಧ ಅಲ್ಲ, ಇದೆಲ್ಲ ಇಂಟರ್ನಲ್ ಪೊಲಿಟಿಕ್ಸ್. ಈ ಥರ ಎಷ್ಟೋ ವರ್ಷದಿಂದ ಜಗಳ ಆಡ್ಕೊಂಡು ಬಂದಿರೋದಕ್ಕೆ ಇವಾಗ ಒಂದು ಚಿಕ್ಕ ನೆಪ ಹಿಡ್ಕೊಂಡು ಈ ಥರ ಮುಂದೆ ಬಂದಿದ್ದಾರೆ. ಹಾಗೂ ಇಂಡಿಯಾ ಔಟ್ ಅಂತ ಮಾಡಿದ್ರಲ್ವಾ, ಇದು ಜಸ್ಟ್ ಒಂದು ವೋಟಿಂಗ್ ಗಿಮಿಕ್ಸ್ ಅಷ್ಟೇ. ಅವ್ರು ಒಂದು ಸರ್ಕಾರಕ್ಕೆ ಬರಬೇಕಿತ್ತು, ಒಳ್ಳೆ ಒಂದು ಚೆನ್ನಾಗಿ ಭಾಷಣ ಕೊಟ್ಬಿಟ್ಟು ಜನರ ಮೈಂಡ್ ವಾಶ್ ಮಾಡ್ದಂಗಿತ್ತು. ಅದಕ್ಕೆ ಅಂದ್ರೆ ವೋಟಿಂಗ್ ಗಿಮಿಕ್ಸ್ ಅದು ಏನೋ ಮಾತಾಡಿ ಆ ಥರ ಮೈಂಡ್ ವಾಶ್ ಮಾಡಿ ಅವರೊಂದು ಸರ್ಕಾರಕ್ಕೆ ಬಂದರು. ಜನರಿಗೆ ಏನಂದ್ರೆ ಈ ತರ ಒಂದು ಹೇಟ್ಫುಲ್ ಸ್ಪೀಚ್ ಮತ್ತೆ ಈ ತರ ಒಂದು ಮೈಂಡ್ ವಾಷಿಂಗ್ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಾಗ ಕೆಲವೊಂದು ಜನರು ಈಸಿಯಾಗಿ ಇನ್ಫ್ಲುಯೆನ್ಸ್ ಆಗ್ಬಿಡ್ತು. ಇಲ್ಲೂ ಅದೇ ಆಗಿದ್ದು. ಇದೆಲ್ಲ ಕಾಂಟ್ರವರ್ಸಿ ಸ್ಟಾರ್ಟ್ ಆಗಿತ್ತಲ್ಲ, ಇದಾದ ಒಂದು ದಿನದ ಹಿಂದೆ ಮೊಹಮ್ಮದ್ ಮುಯಿಜು ಅವರು ಚೀನಾ ಗವರ್ಮೆಂಟ್ ಅವರ ಭೇಟಿ ಮಾಡಕ್ಕೆ ಹೋಗ್ತಾರೆ. ಚೀನಾ ಮೀಡಿಯಾದವರಂತೂ ಏನ್ ಹೊಗಳದಂತ ಕೇಳ್ತೀರಾ, ಎಷ್ಟೆಷ್ಟು ಹೊಗಳಿದ್ದಾರೆ ಮುಯಿಜು ಅವ್ರನ್ನ ಹಿಡ್ಕೊಂಡು. ಅವ್ರಿಗೆ ಇಂಡಿಯಾದಂದ್ರೆ ಅಷ್ಟಕ್ಕಷ್ಟೇ ಅಂತ ಎಲ್ಲ ಹೇಳಿದ್ದಾರೆ. ಇದು ಒಂದು ಹಿಸ್ಟ್ರಿ ಕೂಡ ಆಗ್ಬಿಡುತ್ತೆ. ಎಲ್ಲಾ ಮಿನಿಸ್ಟರ್ಸ್ ಅಲ್ಲಿ ಮಾಲ್ಡೀವ್ನಲ್ಲಿ ಏನೇನು ಮಿನಿಸ್ಟರ್ಸ್ ಇರ್ತಾರೋ ಅವರೆಲ್ಲರ ಫಸ್ಟ್ ಫಾರಿನ್ ಟ್ರಿಪ್ ಬಂದ್ಬಿಟ್ಟು ಇಂಡಿಯನ್ ಆಗಿರುತ್ತೆ. ಆದ್ರೆ ಮುಯಿಜು ಅವರ ಫಸ್ಟ್ ಫಾರಿನ್ ಟ್ರಿಪ್ ಆಗಿದ್ದು ಚೀನಾ ಗವರ್ಮೆಂಟ್. ಜನವರಿ 10ನೇ ತಾರೀಕು ಚೈನೀಸ್ ಟೂರಿಸ್ಟ್ಗೆ ಮೊಹಮ್ಮದ್ ಮುಯಿಜು ಅವರು ಇನ್ವಿಟೇಷನ್ಸ್ ಕೊಡ್ತಾರೆ, ನೀವು ಮಾಲ್ಡೀವ್ಸ್ಗೆ ಬನ್ನಿ, ಮಾಲ್ಡೀವ್ಸ್ ನೋಡ್ಕೊಂಡು ಹೋಗಿ ಚೆನ್ನಾಗಿದೆ ಅಂತ. ಯಾಕಂದ್ರೆ ನಮ್ಮ ದೇಶದಲ್ಲಿ ಆಗ್ಲೇ ಬಾಯ್ಕಾಟ್ ಮಾಲ್ಡೀವ್ಸ್ ಅಂತ ಸ್ಟಾರ್ಟ್ ಮಾಡಿತ್ತು. ಇದಕ್ಕೋಸ್ಕರ ಈ ತರ ಇನ್ವಿಟೇಷನ್ಸ್ ಕೊಟ್ಬಿಟ್ಟು ಚೀನಾದವ್ರನ್ನ ಕರ್ಸ್ಕೊಂತಿದ್ದಾರೆ. ನೋಡಿ, ಇದೆಲ್ಲದೂ ಒಂದು ಇಂಟರ್ನಲ್ ಪೊಲಿಟಿಕ್ಸ್ ಆಗಿತ್ತು. ನಾವೆಲ್ಲ ಏನ್ ಅನ್ಕೊಂಡ್ವಿ ಅಂದ್ರೆ ಮೋದಿ ಲಕ್ಷದ್ವೀಪಕ್ಕೆ ಹೋಗಿದ್ದಕ್ಕೆ ಕೆಲವೊಂದು ಪಿಕ್ಚರ್ಸ್ ಹಾಕಿದ್ದಕ್ಕೆ ಅವರು ಮಿನಿಸ್ಟರ್ಸ್ ಬಂದ್ಬಿಟ್ಟು ಈ ತರ ಹಿಂಗೆ ಕಮೆಂಟ್ ಹೊಡೆದ್ರು, ನಾವು ಅದಕ್ಕೆ ತದ್ವಿರುದ್ಧವಾಗಿ ಈ ತರ ಹಿಂಗೆ ನಾವು ಬಾಯ್ಕಾಟ್ ಮಾಲ್ಡೀವ್ಸ್ ಅಂತ ಹಾಕಿದ್ವಿ ಅಂತ. ಆದರೆ ಇದು ವರ್ಷದಿಂದ ವರ್ಷಕ್ಕೆ ಒಂಥರ ಕೋಲ್ಡ್ ವಾರ್ ಅಂತ ಹೇಳ್ಬೋದು. ಆ ಥರ ಶುರು ಮಾಡ್ಕೊಂಡ್ ಬಂದಿತ್ತು ಅವ್ರ ಮೈಂಡಲ್ಲಿ. ಸೊ ಈ ಇನ್ಸಿಡೆಂಟ್ ಇಂದ ಏನು ಮಾರಲ್ ಅಂದರೆ, ಯಾರಾದ್ರೂ ಬಂದ್ಬಿಟ್ಟು ಈಗ ಈ ಪಾರ್ಟಿಗೆ ವೋಟ್ ಹಾಕಿ ಅಂತ ಯಾರು ಪೊಲಿಟಿಷಿಯನ್ಸು ತಮ್ಮ ಮೈಂಡ್ ವಾಶ್ ಮಾಡೋಕ್ಕೆ ಬಂದರೆ ನೀವು ತಿಳ್ಕೊಬೇಕಲ್ಲಿ ಅವರು ನಿಮಗೆ ಏನು ಕೆಲಸ ಮಾಡಿದ್ದಾರೆ, ಅವ್ರು ಏನೇನೋ ಫ್ರೀ ಅಂತ ಕೊಡ್ಬೋದು. ಈಗ ನಮ್ಮ ಕರ್ನಾಟಕದ ಸರ್ಕಾರ ನೋಡಿ ಎಲೆಕ್ಟ್ರಿಸಿಟಿ ಫ್ರೀ ಆ ಥರ ಎಲ್ಲ ಕೊಟ್ಟಿದ್ದಾರೆ. ನೀವು ಥಿಂಕ್ ಮಾಡಬೇಕಾಗಿದ್ದು BJP ಸರ್ಕಾರ ಏನು ಮಾಡಿದೆ ಅಥವಾ ಕಾಂಗ್ರೆಸ್ ಸರ್ಕಾರ ಏನು ಮಾಡಿದೆ ಅದು ಅನ್ನೋದ ಮೇಲೆ ನೀವು ವೋಟ್ ಹಾಕಬೇಕು ಹೊರತು ಅವರು ಮುಂದೆ ಈ ಥರ ಕೊಡ್ತಾರೆ ಎಂದ ಒಬ್ಬ ವಿಶ್ವಾಸವನ್ನು ಇಟ್ಕೊಂಡು ಆ ಥರ ವೋಟ್ ಕೊಡೋಕೆ ಹೋಗ್ಬಾರ್ದು. ಅದಕ್ಕೆ ನಿಮ್ಮ ಮತ ಚಲಾಯಿಸಬೇಕಾದ್ರೆ ಕರೆಕ್ಟಾಗಿ ಯೋಚನೆ ಮಾಡಿ ಚಲಾಯಿಸಿ. ಎಷ್ಟೋ ಅವರ್ಸು ನೀವು ಮೊಬೈಲು ಸೋಷಿಯಲ್ ಮೀಡಿಯಾ ನೋಡ್ತೀರ, ಅದು ಬಿಟ್ಬಿಟ್ಟು ಒಂದು 5 ನಿಮಿಷ ಆದರೂ ಥಿಂಕ್ ಮಾಡಿ ನೋಡಿ ನಾವು ಯಾರಿಗೆ ವೋಟ್ ಹಾಕಬೇಕು ಅಂತ. ಅವಾಗ ನಿಮಗೆ ಆನ್ಸರ್ ಸಿಗುತ್ತೆ, ಕರೆಕ್ಟಾಗಿ ವೋಟ್ ಹಾಕ್ತಾರೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತಲೂ ಹೇಳೋಣ, ಸಬ್ಸ್ಕ್ರೈಬ್ ಮಾಡಿ ಅಂತಲೂ ಹೇಳೋಣ. ಆದಷ್ಟು ಅದಕ್ಕೂ ಶೇರ್ ಮಾಡಿ. ಈ ಥರ ಇನ್ಫಾರ್ಮೇಟಿವ್ ಫ್ಯಾಕ್ಟ್ಸ್ನ ಎಲ್ಲರೂ ಕೇಳಿಸ್ಕೊಳ್ಳಿ. ಯಾಕಂದರೆ ಸುಮಾರು ಜನ ಹೇಳ್ತಿರ್ತಾರೆ ಅವ್ರದ್ದೇ ಆದ್ರಂತ ಏನೇನೋ ರೀಸನ್ಸ್ ಕೊಡ್ತಾರೆ. ಈ ಥರ ವಿಡಿಯೋ ನೋಡಿದಾಗ ಅವ್ರಿಗೆ ಗೊತ್ತಾಗುತ್ತೆ, ಓ ಇದು ಫ್ಯಾಕ್ಟ್ ಅಲ್ವಪ್ಪ ಅಂತ ಕರೆಕ್ಟಾಗಿರೋ ಒಂದು ಫ್ಯಾಕ್ಟ್ ಗೊತ್ತಾಗುತ್ತೆ ಅವರಿಗೆ. ಸೊ ಈ ವಿಡಿಯೋನ ಆದಷ್ಟು ಅದಕ್ಕೂ ಶೇರ್ ಮಾಡ್ತಾ ಹೋಗಿ. ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋಣ. ಎಲ್ಲರಿಗೂ ಧನ್ಯವಾದಗಳು. ಸಿಗೋಣ ಮುಂದೆ.